ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಮನೇಲಿ ತರಕಾರಿ ಇಲ್ಲ ಅಂತ ಹೊತ್ತಿನಾಗ ಏನು ಅಡುಗೆ ಮಾಡ್ಬೇಕು ಅಂತ ಹೇಳಿದ್ರೆ ತಲೆ ಓಡಂಗಿಲ್ಲ. ಪಲ್ಯ ಏನು ಮಾಡ್ಬೇಕಪ್ಪ, ಸಾರು ಏನು ಮಾಡ್ಬೇಕಪ್ಪ ಅಂತ ಹೇಳೋದು. ನಾವು ಟೊಮೆಟೊ ಹಣ್ಣು, ಈರುಳ್ಳಿ 2 ಇದ್ರೆ ಸಾಕು, ನಾವು ರುಚಿಕರವಾದಂಥ 2 ಡಿಶನ್ನು ನಾವು ಮಾಡ್ಕೋಬೋದು. ಬರೀ ಇದಕ್ಕೆ ಏನೆಲ್ಲ ತೊಗೊಂಡೆ ಅಂತ ಹೇಳೋದು ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ನಾನು 3 ಟೊಮೆಟೊ ಹಣ್ಣು ತೊಗೊಂಡಿನಿ, ಹಂಗೆ 1 ಈರುಳ್ಳಿ ತೊಗೊಂಡಿನಿ, 1 ಹಿಡಿಯಷ್ಟು ಕೊತ್ತಂಬರಿ ತೊಗೊಂಡಿನಿ, ಒಂದು 8ರಿಂದ 10 ಬೆಳ್ಳುಳ್ಳಿ ಎಸಳು ತೊಗೊಂಡಿನಿ. ಅಲ್ಲೇ ಬೆಳ್ಳುಳ್ಳಿ ಸಣ್ಣವಿರೋದ್ರಿಂದ ಒಂದು 8-10 ತೊಗೊಂಡಿನಿ ನಾನು. ನೀವು ಸ್ವಲ್ಪ ದೊಡ್ಡ ಎಸಳು ಇದ್ದು ಅಂತ ಅಂದರೆ ಒಂದು 5ರಿಂದ 6 ತೊಗೊಂಡ್ರೆ ಸಾಕಾಗುತ್ತೆ. ಬೆಳ್ಳುಳ್ಳಿ ಭಾಳ ಸಣ್ಣ ಇರೋದ್ರಿಂದ ನಾನಿಲ್ಲಿ ಒಂದು 8ರಿಂದ 10 ತೊಗೊಂಡಿನಿ. ನಾನಿಲ್ಲಿ ಇಷ್ಟಿದ್ರೆ ಸಾಕು. ಭಾಳನೇ ರುಚಿಯಾಗಿರುವಂಥ ಒಂದು ಟೊಮೆಟೊ ಚಟ್ನಿನ ನಾವಿಲ್ಲಿ ಮಾಡ್ಬೋದು. ನಾನು ಅದನ್ನ ಇಲ್ಲಿ ನಿಮ್ಗೆ ಮಾಡಿ ತೋರಿಸ್ತಿರೋದು. ಈ ಕಡೆ ನಾನು ಬಾಣಲೆ ಇಟ್ಕೊಂಡಿನಿ. ಬಾಣಲೆಗೆ 1-1.5 ಸ್ಪೂನಷ್ಟು, 1 ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿನಿ. ಬೆಳ್ಳುಳ್ಳಿನ ಇಲ್ಲಿ ನಾನು ಹಾಕಿ ಹುರ್ಕೊಂಡು ನಾವನ್ನ ತಗೊಂಡಾದ ನಂತರ ನಾನು ಬೆಳ್ಳುಳ್ಳಿ ಟೊಮೆಟೊ ಹಣ್ಣು ತೊಗೊಂಡಿದ್ನಲ್ಲ, ಅದರಾಗ 2 ಭಾಗ ಮಾಡಿ ನಾನಿಲ್ಲಿ ಎಣ್ಣೆಗೆ ಅವನ್ನ ಬೇಯಿಸ್ಕೊಂಡು ಹಾಕ್ಕೊತೀನಿ. ಅವನ್ನ ಡಬ್ಬ ಹಾಕಿ ಬೇಯಿಸ್ಬೇಕು, ಅಂದ್ರೆ ಚೆಂದಾಗಿ ನಮ್ಗೆ 2 ಕಡೆನೂ ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಕತಿ. ಈ ಕಡೆ ನಾನು ಮಿಕ್ಸಿ ಮಾಡಕೊತೀನಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಏನಿತ್ತು ಅದನ್ನೆಲ್ಲನೂ ನಾನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪನೇ ಚೂರು ಉಪ್ಪು, ಸ್ವಲ್ಪ ಖಾರ ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಖಾರ ನಾನು ಇಲ್ಲೇ ಹಾಕ್ಕೊಂಡು ಚೂರು ಉಪ್ಪು ಹಾಕ್ಕೊಂಡು ನಾನಿಲ್ಲಿ ಮಿಕ್ಸಿ ಮಾಡ್ಕೊತೀನಿ. ಇದಕ್ಕೆ ನೀರು ಹಾಕೋಂಗಿಲ್ಲ, ಅಂದರೆ ಪೂರ್ತಿ ತರ್ತರಿಯಾಗಿ ನಾವು ಇದನ್ನ ರುಬ್ಬಂಗಿಲ್ಲ. ನೋಡ್ರಿ, ಪೇಸ್ಟಾಗಿ ನಾವು ಇದು ಮಾಡ್ಕೊಳಂಗಿಲ್ಲ. ಒಂದು ಸ್ವಲ್ಪ ತರ್ತರಿಯಾಗಿ ರುಬ್ಬಿದ್ರೆ ಸಾಕು. ಇಲ್ಲಿ ನೋಡ್ರಿ, ನಮ್ಮ ಟೊಮೆಟೊ ಹಣ್ಣು ಪೂರ್ತಿಯಾಗಿ ಬೆಂದಾಗ್ಯಾವು. ಈ ಕಡೆ ನಾನೀಗ ಹಿಂಗೆ ಬೇಯಿಸಿದ್ನೆಲ್ಲ ಕಟ್ ಮಾಡಿದ್ದು ಡಬ್ಬ ಹಾಕಿ ಬೇಯಿಸಿದ್ದೆ. ಈಗ ಅದನ್ನ ಮತ್ತೆ ಉಲ್ಟಾ ಮಾಡಿ ಮತ್ತೆ 2 ಕಡೆನೂ ನಾವಿನ್ನ ಚೆಂದಾಗಿ ಬೇಯಿಸ್ಕೋಬೇಕಾಗತ್ತೆ. ಮತ್ತು ಅದನ್ನ ಮುಚ್ಚಿ ಬೇಯಿಸ್ಕೊಂಡಾದ ನಂತರ ಇದ್ರ ಮೇಲಿನ ಸಿಪ್ಪೆ ನಾವು ಪೂರ್ತಿಯಾಗಿ ಹಣ್ಣಾಗಿದ್ವು ಅಂದರೆ ನಮಗೆ ಬೇಗ ಬಂದುಬಿಡ್ತಾವೆ. ಒಂದು ಸ್ವಲ್ಪ ಮುಂದೆ ಒಂದು ಸ್ವಲ್ಪ ಅವು ಕಾಯಿ ಇದ್ವು, ಹಾಗಾಗಿ ಅಲ್ಲೊಂದು ಸ್ವಲ್ಪ ಮುಂದೆ ತೆಗೆಯೋದಕ್ಕೆ ಕಷ್ಟ ಆಯ್ತು ನನಗೆ. ಏನೂ ಆಗಂಗಿಲ್ಲ. ಹಣ್ಣಾಗಿದ್ದಿದ್ವು ಅಂದ್ರೆ ಒಂದು ಸ್ವಲ್ಪ ಮೇಲಿಂದ ನಾವು ಸಿಪ್ಪೆ ತೊಗೊಂಡ್ಬಿಟ್ರೆ ಬಂದುಬಿಡ್ತದೆ. ಅಂದ್ರೆ ಪೂರ್ತಿಯಾಗಿ ಹಣ್ಣು ಬೆಂದಿದ್ವು ಅಂದ್ರೆ ನಾನು ಅಷ್ಟೂ ಅದನ್ನ ಸಿಪ್ಪೆ ತೆಗೆದು ಇಲ್ಲಿ ಮ್ಯಾಶರಿಂದ ಮ್ಯಾಶ್ ಮಾಡ್ಕೊಂಡಿನಿ. ನೋಡ್ರಿ ಎಷ್ಟು ನೀಟಾಗಿ ಮ್ಯಾಶ್ ಆಗೈತಿ. ಪೂರ್ತಿ ಹಣ್ಣಾಗಿದ್ರಂತೂ ಇಷ್ಟು ನಿಮಗೆ ತರ್ತರಿಯಾಗಿ ಉಳಿಯಂಗಿಲ್ಲ, ಅದು ಪೂರ್ತಿಯಾಗಿ ಮ್ಯಾಶ್ ಆಗುತ್ತೆ. ನಾನೇನು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ, ಆ ತರ್ತರಿಯಾಗಿರುವಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟ್ ಇತ್ತಲ್ಲ, ಅದನ್ನು ನಾನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳಂತೀನಿ. ಕರೆಕ್ಟಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ನಾವು ಇದನ್ನ ಬೇಯಿಸ್ಕೋಬೇಕಾಕತಿ. ಇಲ್ಲಿ ನಾವು ನೀರು ಏನೂ ಹಾಕೋಂಗಿಲ್ಲ. ಇದನ್ನು ನೀವು ಒಂದು 2-3 ದಿನ, ಒಂದು 4-5 ದಿನ ನೀವು ಫ್ರಿಜ್ನಾಗ ಇಟ್ಕೊಂಡಿದ್ದನ್ನ ನೀವು ತಿನ್ಬೋದು. ಒಂದು ಸ್ವಲ್ಪ ಉಪ್ಪು ಮತ್ತು ಖಾರ ಕಡಿಮೆ ಆಗಿತ್ತು, ಚೂರು ಉಪ್ಪು ಮತ್ತು ಖಾರ ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ನಾನು ಹಾಕ್ಕೊಂಡು ಒಂದು 2 ನಿಮಿಷ ಕುದಿಸ್ಕೊಂಡಿನಿ. ಇದಕ್ಕೆ ನಾನು ನೀರು ಹಾಕಿ ಬೇಯಿಸಿಲ್ಲ, ಅಷ್ಟೇ ಆದರೆ ಸಾಕು. ರುಚಿಯಾಗಿರುವಂಥ ನಮ್ಮ ಟೊಮೆಟೊ ಚಟ್ನಿ ಇಲ್ಲೇ ರೆಡಿ ಆಗೈತಿ. ರೊಟ್ಟಿ, ಚಪಾತಿ, ಪರಾಠ, ಪೂರಿ ಜೊತೆ ಸಹಿತ ನೀವು ಇದನ್ನ ಹಚ್ಕೊಂಡು ತಿನ್ಬೋದು. ಹಾಗೆ ಅನ್ನದ ಜೊತೆಗೂ ನೀವು ಸೈಡ್ ಡಿಶ್ ಆಗಿ ಇದನ್ನ ನೀವು ಟೇಸ್ಟ್ ಮಾಡ್ಬೋದು. ಒಂದು ಸರ್ತಿ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿರಿ, ಭಾಳ ಟೇಸ್ಟಿಯಾಗಿರ್ತೈತಿ ಟೊಮೆಟೊ ಚಟ್ನಿ. ನಾವು ಒಂದು ಸರ್ತಿ ಪಚಡಿನೂ ಮಾಡಿ ತೋರಿಸಿದ್ದೆ, ಅದನ್ನು ನಾವು ಇಡಕ್ಕೆ ಬರೋಂಗಿಲ್ಲ. ಇದನ್ನು ನಾವು ಬೇಯಿಸಿರ್ತೀವಲ್ಲ, ಹಾಗಾಗಿ ನಾವು ಫ್ರಿಜ್ಜಲ್ಲಿ ಆರಾಮಾಗಿ ಒಂದು 4-5 ದಿನ ಇಟ್ಕೊಂಡು ನಾವು ತಿನ್ಬೋದು. ರೊಟ್ಟಿ ಚಪಾತಿ ಜೊತೆಗಂತೂ ಸೂಪರಾಗಿರ್ತೈತಿ. ಒಂದು ಸರ್ತಿ ಮನ್ಯಾಗ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿರಿ. ಬರೀ ಹಂಗೆ ನಾನು ಇನ್ನೂ ಒಂದು ರೆಸಿಪಿ ನಾನಿಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿರಿ, ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ. ಮಿಕ್ಸಿ ಜಾರಿಗೆ 1 ಈರುಳ್ಳಿನ ನಾನಿಲ್ಲಿ ಹಾಕಿ ಅದನ್ನು ಸಣ್ಣದಾಗಿ ಬೇಕಿದ್ರೆ ನೀವು ಹೆಚ್ಕೋಬೋದು, ಇಲ್ಲ ಚಾಪರ್ ಇತ್ತಂದ್ರೆ ಚಾಪರ್ನಾಗೂ ನೀವು ಸಣ್ಣದಾಗಿ ಇದನ್ನ ಹೆಚ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ತರತರಿಯಾಗಿ ಮಿಕ್ಸಿನ ಮಾಡ್ಕೊಂಡ್ಬಿಟ್ಟಿನಿ. ಚಾಪರ್ ಇದ್ದರೆ ನೀವು ಸಣ್ಣದಾಗಿ ಹೆಚ್ಕೋಬೋದು. ಅದ್ರಾಗ ಚಾಪರ್ನಾಗ ಚಾಪ್ ಮಾಡ್ಕೊಂಡ್ಬಿಟ್ರೆ ಭಾಳ ಸಣ್ಣದಾಗಿ ನಿಮಗೆ ಬರ್ತೈತಿ. ನಾನು ಹಂಗೆ ಇಲ್ಲಿ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ತೀನಿ. ಅದನ್ನೂ ಒಂದು ಸ್ವಲ್ಪ ತರ್ತರಿಯಾಗಿ, ನಾನು ಪೂರ್ತಿಯಾಗಿ ಪೇಸ್ಟ್ ಮಾಡ್ಕೊಂಡಿರಲಿಲ್ಲ, ಅದನ್ನೂ ಸ್ವಲ್ಪ ತರ್ತರಿಯಾಗಿ ಇಟ್ಕೊಂಡಿನಿ. ಹಾಗೆ ಟೊಮೆಟೊ ಹಣ್ಣನ್ನು ಒಂದು 2 ಟೊಮೆಟೊನ ತೊಗೊಂಡಿನಿ. ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ನಾನು ಪ್ಯೂರಿ ಮಾಡ್ಕೊತೀನಿ. ಅದನ್ನು ಟೊಮೆಟೊ ಹಣ್ಣಿನ ಪ್ಯೂರಿ ಮಾಡಿಕೊಂಡು ತೆಗೆದಿಟ್ಕೊತೀನಿ. ನೋಡಲ್ಲೇ ಈ ರೀತಿ ಪ್ಯೂರಿ ಮಾಡಿಕೊಂಡು ಇಟ್ಕೊಂಡಿನಿ. ಈ ಕಡೆ ಒಂದು ಕಡೆ ನಾನು ಬಾಳಿಗೆ ಇಟ್ಕೊಂಡಿನಿ. ಬಾಳಿಗೆಗೆ 2 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿನಿ. 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿನಿ. ಜೀರಿಗೆ ಹಾಕ್ಕೊಂಡು 2 ಸಿಡಿದಾದ ನಂತರ ಒಂದು ಸ್ವಲ್ಪ ಹಿಂಗು ಹಾಕ್ಕೊಂಡಿನಿ. ಹಿಂಗು ಒಂದು 2 ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಂಡಿನಿ ನಾನು. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡು ಮತ್ತು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಬಾಡಿಸ್ಕೋಬೇಕು. ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟದು ಹಸಿ ವಾಸನೆ ಇರುತ್ತಲ್ಲ, ಅದು ಘಮ ಅಂತೇಳಂದು ಬರುತ್ತೆ. ಆ ಘಮ ಬರೋವರೆಗೂ ನಾವು ಇದನ್ನ ಹುರ್ಕೋಬೇಕಾಗತ್ತೆ. ಹುರ್ಕೊಂಡಾದ ನಂತರ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿನಿ. ಕಡಲೆ ಹಿಟ್ಟು ಹಾಕ್ಕೊಂಡು ಅದನ್ನ ಕರೆಕ್ಟಾಗಿ ಮತ್ತು ನಾನು ಅದನ್ನ ಮಿಕ್ಸ್ ಮಾಡ್ಕೊಳಂತೀನಿ. ಚೆನ್ನಾಗಿ ಅದಷ್ಟು ಬೆಂದಾದ ನಂತರ ನಾನಿಲ್ಲಿ ಮಸಾಲೆಗಳನ್ನು ಹಾಕ್ಕೊತೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿನಿ. ಇಲ್ಲಿ ನಾನು ಒಂದು ಸ್ವಲ್ಪ ಅಂದರೆ ಒಂದು ಸಣ್ಣ ಸ್ಪೂನ್ ಆಯ್ತದ, ಹಾಗಾಗಿ 1 ಸ್ಪೂನಷ್ಟು ಜೀರಿಗೆ ಪೌಡ್ರು ಮತ್ತು ಧನಿಯಾ ಪೌಡ್ರು, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಇಲ್ಲಿ ಖಾರನ ಹಾಕ್ಕೊಂಡು ನಾನು, ಅಂದರೆ
ಈ ಜೀರಿಗೆ ಪೌಡ್ರು ಮತ್ತು ಆ ಧನಿಯಾ ಪೌಡ್ರ್ ನಾನು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನೇ ನಾನಿಲ್ಲಿ ಹಾಕಿರೋದು. ಚೆನ್ನಾಗಿ ಎರಡೂ ಮಸಾಲೆಗಳೆಲ್ಲ ಘಮ ಘಮ ಅಂದಾದಮೇಲೆ ನಾವು ಟೊಮೆಟೊ ಹಣ್ಣ ನಾನು ಇಲ್ಲಿ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೆನಲ್ಲ ಆ ಟೊಮೆಟೊ ಹಣ್ಣ ನಾನು ಇಲ್ಲಿ ಹಾಕಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ಅದೇ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಅದೇ ನೀರನ್ನು ಹಾಕ್ಕೊಂಡು ನಿಮಗೆ ಹುಳಿ ಉಪ್ಪು ಖಾರ ಹೆಂಗೆ ಅದು ಟೇಸ್ಟ್ ಗೊತ್ತಾಗುತ್ತೆ ನಿಮಗೆ, ಅದ್ರ ಮೇಲೆ ನೀವು ನೀರು ಹಾಕ್ಕೋಬೋದು. ಇದಕ್ಕೆ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ನಾನಿಲ್ಲಿ ಉಪ್ಪು ಹಾಕ್ಕೊಂಡಿನಿ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಸಕ್ಕರೆನೂ ಹಾಕ್ಕೊಂಡಿನಿ. ಇದಕ್ಕೆ ಸಕ್ಕರೆ ಮತ್ತು ಉಪ್ಪು ಖಾರ ಮೂರನ್ನು ಹಾಕ್ಕೊಂಡು ಮತ್ತೆ ಇದನ್ನ ನಾನು ಬೇಯಿಸ್ಕೊಂಡು ಒಂದು 2 ನಿಮಿಷ ಇದನ್ನ ಮುಚ್ಚಿ ನಾವು ಬೇಯಿಸ್ಕೋಬೇಕಾಗತ್ತೆ. ಅಂದ್ರೆ ಅದರದ್ದೆಲ್ಲ ಹಸಿ ವಾಸನೆ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ. ಹಂಗಾಗಿ ಚೆನ್ನಾಗಿ ಅದನ್ನ ಮುಚ್ಚಿ ನಾವು ಬೇಯಿಸ್ಕೋಬೇಕಾಗತ್ತೆ. ಬೇಯಿಸ್ಕೊಂಡು ನೋಡ್ರಿ ಈ ರೀತಿ ನಾವು ಬೇಯಿಸ್ಕೊಂಡು ಆದ ನಂತರ ನಾನಿಲ್ಲೊಂದು ಸ್ವಲ್ಪ ಕಸೂರಿ ಮೇಥಿ ಮತ್ತು ಕೊತ್ತಂಬರಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿನಿ. ಹಾಗೆ ಕಸೂರಿ ಮೇಥಿನ ಕೈಯಲ್ಲಿ ತಿಕ್ಕಿ ಹಾಕ್ಕೊಂಡು ಮತ್ತೆ ನಾನು ಎರಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಮತ್ತೆ 2 ನಿಮಿಷ ನಾನು ಇದನ್ನ ಬೇಯಿಸ್ಕೊತೀನಿ. ನೋಡ್ರಿ ಈಗ ಮುಚ್ಚಳ ತೆಗೆದು ತೋರಿಸ್ತೀನಿ ನಿಮಗೆ. ನೋಡ್ರಿ ಎಲ್ಲ ಮೇಲೆಲ್ಲ ಎಣ್ಣೆ ತೇಲಿ ಬಂದೈತಿ. ಈಗ ನಮ್ಮ ಈ ರುಚಿಕರವಾದಂಥ ಟೊಮೆಟೊ ಗೊಜ್ಜು ರೆಡಿ ಆಗೈತಿ. ಭಾಳ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸರ್ತಿ ಮನೇಲಿ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡ್ಬೋದು. ನಿಮ್ಮ ಮನೇಲಿ ಅಕಸ್ಮಾತ್ ಹಾಲಿನ ಕೆನೆ ಇದ್ದರೆ ಹಾಲಿನ ಕೆನೆ ಹಾಕ್ಕೋಬೋದು, ಇಲ್ಲ ಫ್ರೆಶ್ ಕ್ರೀಮ್ ಇದ್ದರೆ ಮೇಲೆ ಫ್ರೆಶ್ ಕ್ರೀಮನ್ನು ನೀವು ಇದಕ್ಕೆ ಹಾಕ್ಕೋಬೋದು. ಇದನ್ನು ಚಪಾತಿ ಮತ್ತು ರೊಟ್ಟಿ ಹಾಗೆ ಅನ್ನದ ಜೊತೆಗೆ ಮತ್ತು ಈ ಪೂರಿ ಮತ್ತು ಈ ಪರಾಟ ಎಲ್ಲದ್ರ ಜೊತೆಗೂ ನೀವು ಇದನ್ನ ಹಚ್ಕೊಂಡು ತಿನ್ಬೋದು. ಎರಡೂ ರೆಸಿಪಿನೂ ಸೂಪರಾಗಿರುವಂಥ ರೆಸಿಪಿನ ನಾನು ಇವತ್ತು ನಿಮ್ಗೆ ಮಾಡಿ ತೋರಿಸಿದ್ದೀನಿ. ಹಾಗೆ ಒಂದು ಸ್ವಲ್ಪ ನಿಮ್ಮ ಹತ್ರ ದಪ್ಪ ಶೇವ್ ಇತ್ತು ಅಂದರೆ ನೀವು ಒಲೆ ಮೇಲೆ ಇದ್ದಾಗಲೇ ನೀವು ಶೇವ್ ಹಾಕ್ಕೋಬೋದು. ನನ್ನ ಹತ್ರ ಸಣ್ಣದಾಗಿರುವಂಥ ಶೇವ್ ಇರೋದ್ರಿಂದ ನಾನು ಸರ್ವ್ ಮಾಡೋವಾಗ ನಾನಿಲ್ಲಿ ಶೇವನ್ನು ಹಾಕ್ಕೊಂಡಿನಿ. ಭಾಳ ರುಚಿಯಾಗಿರುವಂಥ ಟೊಮೆಟೊ ಗೊಜ್ಜು ಮತ್ತು ಟೊಮೆಟೊ ಚಟ್ನಿ ರೆಸಿಪಿನ ನಾನು ನಿಮಗೆ ತೋರಿಸಿದ್ದೀನಿ. ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅನ್ನ, ಚಪಾತಿ, ಪೂರಿ ಮತ್ತು ಪರಾಟ ಎಲ್ಲದ್ರ ಜೊತೆಗೂ ನೀವು ಇದನ್ನ ರುಚಿ ನೋಡ್ಬೋದು. ಈ ಎರಡೂ ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ನಮಗೆ ಒಳ್ಳೊಳ್ಳೆ ವಿಡಿಯೋಗಳನ್ನ ತರೋದಕ್ಕೆ ನಿಮ್ಮ ಪ್ರೋತ್ಸಾಹ ಸಿಗುತ್ತೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವತ್ತೂ ನನ್ನ ಮೇಲೆ ಇರ್ತೈತೆ ಅಂತ ತಿಳ್ಕೊತೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.